ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಸದ್ಯಕ್ಕಿಲ್ಲ. ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರ ಚುನಾವಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಮುಖ್ಯಮಂತ್ರಿಗಳು ಮಾತನಾಡೋ ಮೂಲಕವಾಗಿ ಸಂಧಾನ ಸಕ್ಸಸ್ ಆಗಿದ್ದರ ಹಿನ್ನೆಲೆ ಚುನಾವಣೆಯನ್ನ ಮುಂದೂಡಲ್ಪಟ್ಟಿದೆ. ಬೆಳ್ಳಿ ಪ್ರಕಾಶ್ ಮತ್ತು ಶರಣೇಗೌಡ ಇಬ್ಬರೂ ಕೂಡ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಈಗ ತಮ್ಮ ನಾಮಪತ್ರವನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಬೆಳ್ಳಿ ಪ್ರಕಾಶ್ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಶರಣೇಗೌಡ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಒಂದ್ಸರಿ ನಾಮಪತ್ರ ಸಲ್ಲಿಕೆ ಮಾಡಿದ್ರೆ ಚುನಾವಣೆ ಮುಂದೂಡಿಕೆ ಬರೋದಿಲ್ಲ ಅಂತ ಕೂಡ ಹೇಳಿದ್ರು. ಈಗ ದೂರವಾಣಿ ಮುಖಾಂತರ ಮುಖ್ಯಮಂತ್ರಿಗಳು ಮಾತನಾಡಿ ಕನ್ವಿನ್ಸ್ ಮಾಡಿದ್ದಾರೆ. ಹಾಗಾಗಿ ನಾಮಪತ್ರವನ್ನ ವಾಪಸ್ ಪಡೆಯೋದಕ್ಕೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಚುನಾವಣೆ ಮುಂದೂಡಲ್ಪಟ್ಟಿದೆ. ಸದ್ಯ ಎದ್ದಿದ್ದಂತಹ ಗೊಂದಲಗಳನ್ನು ಮುಖ್ಯಮಂತ್ರಿಗಳು ಬಗೆಹರಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತ ಹೇಳಬಹುದು. ಚುನಾವಣಾ ಅಧಿಕಾರಿಗಳು ಯಾರು ನೇಮಕಗೊಂಡಿರ್ತಾರೆ ಅವರು ದಿನಾಂಕನ ನಿಗದಿ ಮಾಡ್ತಾರೆ. ಇವತ್ತು ಚುನಾವಣೆ ನಿಗದಿತ ಸಮಯಕ್ಕೆ ಕೆಲವರು ನಾಮಪತ್ರ ಆದರೂ BJP ಅವರು ಬೆಳ್ಳಿ ಪ್ರಕಾಶ್ ಮತ್ತು ನಮ್ಮ ಉಪಾಧ್ಯಕ್ಷ ಸ್ಥಾನಕ್ಕೆ ಮಾತ್ರ ನಾಮಪತ್ರ ಸಲ್ಲಿಕೆ ಆಗಿತ್ತು. ಇನ್ಯಾರು ನಾಮಪತ್ರ ಸಲ್ಲಿಕೆ ಮಾಡಲಿಲ್ಲ. ಅವರು ನಾಮಪತ್ರ ಸಲ್ಲಿಕೆ ಮಾಡಿದಂಥವ್ರು ಕೂಡ ನಿಗದಿತ ಸಮಯದೊಳಗಡೆ ನಾಮಪತ್ರ ತೆಗೆದುಕೊಂಡಿದ್ದರಿಂದ ಚುನಾವಣೆ ಪ್ರಕ್ರಿಯೆ ಸಂಪೂರ್ಣ ರದ್ದಾಗಿದೆ. ಇವತ್ತು ರದ್ದಾಗಿದೆ. ಮುಂದೆ ಯಾವತ್ತು ದಿನಾಂಕ ನಿಗದಿ ಮಾಡ್ತಾರೆ ಅವತ್ತು ಚುನಾವಣೆ ನಡೀತದೆ. ಸರ್, ಇದರಲ್ಲಿ ಹೈಕಮಾಂಡ್ ಕೂಡ ಮಧ್ಯಪ್ರವೇಶ ಮಾಡ್ತಾರೆ ಅಂತ ಮಾಹಿತಿ. ಸುರ್ಜೇವಾಲಾ ಅವರು ಕರೆ ಮಾಡಿ ಸದ್ಯಕ್ಕೆ ಬೇಡ ಅನ್ನೋ ಥರ. ನಾವೊಂದು ರಾಷ್ಟ್ರೀಯ ಪಕ್ಷ, ನಮ್ದು ಎಲ್ಲವೂ ನಾವು ಮತ್ತು ರವಿ ಎಲ್ಲ ಕೇಳಿರ್ತಕ್ಕಂಥದ್ದು ಸತ್ಯ. ಅದು ನಿರ್ಣಯ ಮಾಡೋದಕ್ಕೆ ಹೈಕಮಾಂಡಿಗೆ ಸಮಯ ಸಾಕಾಗಲಿಲ್ಲ. ಹಾಗಾಗಿ ಬೆಳಿಗ್ಗೆನೇ ನಿರ್ಣಯ ಆಗಿತ್ತು ನಾಮಿನೇಷನ್ ಯಾವ ಕೊಡಬಹುದು. ಆ ಕಾರಣಕ್ಕಾಗಿ ವರಿಷ್ಠರ ಆದೇಶವನ್ನು ಎಲ್ಲರೂ ಪಾಲಿಸಿದ್ರು. ಆ ಕಾರಣಕ್ಕಾಗಿ ಇಲೆಕ್ಷನ್ ಮುಂದೋಗಿದೆ. ಅತಿ ಶೀಘ್ರದಲ್ಲೇ ಇಲೆಕ್ಷನ್ ಆಗುತ್ತೆ. ಈಗ ಮುಂದೆ ಅವಿರೋಧ ಆಯ್ಕೆ ಆಗುತ್ತಾ ಅಥವಾ ನೂರಕ್ಕೆ ಸಂಪ್ರದಾಯ ಅಪೆಕ್ಸ್ ಬ್ಯಾಂಕ್ ಇತಿಹಾಸದಲ್ಲಿ ಯಾವಾಗಲೂ ಇಲೆಕ್ಷನ್ ಆಗಿದೆ.